ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಸೆಟ್ ಕನ್ನಡ ಚಾನೆಲ್. ನಾನು ನಾರಾಯಣ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಯೋಜನೆಗಳಲ್ಲೊಂದಾದ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ ಬಗ್ಗೆ ಮಾತನಾಡುತ್ತೇನೆ. ಸ್ನೇಹಿತರೆ, ಈಗ ನಾವು ಬೆಂಗಳೂರಿನಿಂದ ವಿಜಯವಾಡ ತಲುಪಬೇಕಾದ್ರೆ ಎರಡು ದಾರಿಗಳಲ್ಲಿ ಪ್ರಯಾಣಿಸಬಹುದಾಗಿದೆ. ಒಂದು ಬೆಂಗಳೂರು, ಕೋಲಾರ, ಚಿತ್ತೂರು, ತಿರುಪತಿ ಹಾಗೂ ನೆಲ್ಲೂರಿನ ಮೂಲಕ ವಿಜಯವಾಡವನ್ನು ತಲುಪಬಹುದು. ಇದರ ಅಂತರ 635 ಕಿಲೋಮೀಟರ್ ಆದರೆ ಇನ್ನೊಂದು ಬೆಂಗಳೂರು, ಚಿಕ್ಕಬಳ್ಳಾಪುರ, ಅನಂತಪುರ, ಕರ್ನೂಲು ಹಾಗೂ ಒಂಗೋಲಿನ ಮೂಲಕ ವಿಜಯವಾಡವನ್ನು ತಲುಪಬಹುದು. ಇದರ ಅಂತರ 680 ಕಿಲೋಮೀಟರ್ ಆಗುತ್ತದೆ. ಈ ಎರಡು ರಸ್ತೆಗಳಲ್ಲಿ ಕೆಲವು ಭಾಗಗಳಲ್ಲಿ 2 ಲೇನ್ಗಳ ರಸ್ತೆ ಇರುವುದರಿಂದ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುತ್ತದೆ. ಆ ಕಾರಣದಿಂದಾಗಿ ಈ ಎರಡು ರಸ್ತೆಗಳಲ್ಲಿ ಬೆಂಗಳೂರಿನಿಂದ ವಿಜಯವಾಡ ತಲುಪಲು 10 ರಿಂದ 12 ಗಂಟೆಗಳ ಪ್ರಯಾಣ ಸಮಯವಾಗುತ್ತದೆ. ಬೆಂಗಳೂರು ಹಾಗೂ ಆಂಧ್ರ ಪ್ರದೇಶದ ರಾಜಧಾನಿಗಳ ನಡುವೆ ಉತ್ತಮ ರಸ್ತೆ ಸಂಪರ್ಕ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಭಾರತಮಾಲಾ ಪರಿಯೋಜನೆ ಫೇಸ್ 2ರಲ್ಲಿ ಬೆಂಗಳೂರು ವಿಜಯವಾಡ ಎಕನಾಮಿಕ್ ಕಾರಿಡಾರ್ ಯೋಜನೆಯನ್ನು ಘೋಷಿಸುತ್ತಾರೆ. ಹಾಗೂ ಮುಂದೆ 2024ರ ಮಾರ್ಚ್ ತಿಂಗಳಲ್ಲಿ ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಯವರು ಈ ಯೋಜನೆಯ ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಾರೆ. ಬೆಂಗಳೂರು ಕಡಪ ವಿಜಯವಾಡ ಎಕ್ಸ್ಪ್ರೆಸ್ ವೇ ಈ ಯೋಜನೆ ಬ್ರೌನ್ ಫೀಲ್ಡ್ ಹಾಗೂ ಗ್ರೀನ್ ಫೀಲ್ಡ್ ರಸ್ತೆಗಳ ಮಿಶ್ರಣವಾಗಿದ್ದು, ಈ ಯೋಜನೆಯಲ್ಲಿ 518 ಕಿಲೋಮೀಟರ್ ಉದ್ದದ 4 ಹಾಗೂ 6 ಲೇನ್ಗಳ ರಸ್ತೆಯನ್ನು ನಿರ್ಮಿಸಲಾಗುವುದು. ಮುಂದೆ ಈ ರಸ್ತೆಯಲ್ಲಿ 6 ರಿಂದ 8 ಗಂಟೆಗಳ ಸಮಯದಲ್ಲಿ ಬೆಂಗಳೂರಿನಿಂದ ವಿಜಯವಾಡ ತಲುಪಬಹುದಾಗಿದ್ದು, ಹಿಂದಿನ ಹಳೆಯ ರಸ್ತೆಗಳಿಗಿಂತಲೂ 100ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಅಂತರದಲ್ಲಿಯೂ ಸಹಿತ ಕಡಿಮೆಯಾಗಲಿದೆ. ಈಗ ನಿರ್ಮಿಸಲಾಗುತ್ತಿರುವ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ ರಸ್ತೆಯ ನಿರ್ಮಾಣವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದ್ದು, ಇದರಲ್ಲಿ ಭಾಗ 1 ಬೆಂಗಳೂರಿನ ದೇವನಹಳ್ಳಿ ಬಳಿ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯಲ್ಲಿ ಪ್ರಾರಂಭವಾಗುವ ಈ ರಸ್ತೆ ಆಂಧ್ರ ಪ್ರದೇಶದ ಗಡಿಯಲ್ಲಿ ಬರುವ ಕೊಡಿಕೊಂಡದವರೆಗೆ 73 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಬ್ರೌನ್ ಫೀಲ್ಡ್ ರಸ್ತೆಯನ್ನಾಗಿ ನಿರ್ಮಿಸಲಾಗುವುದು. ಅಂದರೆ ಹಳೆಯ 2 ಹಾಗೂ 4 ಲೇನ್ಗಳ ರಸ್ತೆಯನ್ನು 6 ಲೇನ್ಗಳ ಆಕ್ಸೆಸ್ ಕಂಟ್ರೋಲ್ ರಸ್ತೆಯನ್ನಾಗಿ ವಿಸ್ತರಿಸಲಾಗುವುದು. ಭಾಗ 2 ಆಂಧ್ರ ಪ್ರದೇಶದ ಗಡಿಯಿಂದ ಅದ್ದಂಕಿವರೆಗೆ 324 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 6 ಲೇನ್ಗಳ ಗ್ರೀನ್ ಫೀಲ್ಡ್ ಆಕ್ಸೆಸ್ ಕಂಟ್ರೋಲ್ ರಸ್ತೆಯನ್ನಾಗಿ ನಿರ್ಮಿಸಲಾಗುವುದು. ಅಂದರೆ ಈ ಭಾಗದ ರಸ್ತೆಯನ್ನು ಹೊಸದಾಗಿ ನಿರ್ಮಿಸಲಾಗುವುದು. ಈ ಹೊಸ ರಸ್ತೆಗೆ ಯಾವುದೇ ಸರ್ವಿಸ್ ರಸ್ತೆಗಳು ಇರುವುದಿಲ್ಲ ಹಾಗೂ ಈ ರಸ್ತೆಯಲ್ಲಿ ಆಟೋ ಅಥವಾ 2 ವೀಲರ್ಗಳ ಪ್ರವೇಶಕ್ಕೆ ನಿರ್ಬಂಧವಿರುತ್ತದೆ. ಭಾಗ 3 ಅದ್ದಂಕಿಯಿಂದ ಮುಂದೆ ನ್ಯಾಷನಲ್ ಹೈವೇ 16ರ ಮೂಲಕ ವಿಜಯವಾಡದವರೆಗೆ 113 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಬ್ರೌನ್ ಫೀಲ್ಡ್ ರಸ್ತೆಯನ್ನಾಗಿ ನಿರ್ಮಿಸಲಾಗುವುದು. ಈ ರಸ್ತೆಯ ನಿರ್ಮಾಣಕ್ಕೆ ಅಂದಾಜು 19,300 ಕೋಟಿ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದ್ದು, ಈ ರಸ್ತೆಯ ನಿರ್ಮಾಣಕ್ಕಾಗಿ 4,500 ರಿಂದ 5,000 ಹೆಕ್ಟೇರ್ ಭೂಮಿಯವರೆಗೆ ಅಕ್ವೈರ್ ಮಾಡಲಾಗಿದೆ. HAM ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ನ ಅಡಿಯಲ್ಲಿ ಈ ರಸ್ತೆಯನ್ನು ನಿರ್ಮಿಸಲಾಗುತ್ತಿದ್ದು, 14 ಪ್ಯಾಕೇಜ್ಗಳಲ್ಲಿ ರಸ್ತೆ ನಿರ್ಮಾಣದ ಗುತ್ತಿಗೆಯನ್ನು ಪಡೆದಿರುವ ಹಲವು ಕಂಪನಿಗಳು ರಸ್ತೆ ನಿರ್ಮಾಣದ ಕೆಲಸವನ್ನು ವೇಗವಾಗಿ ಮಾಡುತ್ತಿವೆ. ಇದೇ ವರ್ಷ 2026ರ ಜನವರಿ ತಿಂಗಳಲ್ಲಿ ಈ ರಸ್ತೆಯ ನಿರ್ಮಾಣದ ಕಾಮಗಾರಿಯಲ್ಲಿ 4 ಹೊಸ ಗಿನ್ನಿಸ್ ದಾಖಲೆಗಳನ್ನು ನಿರ್ಮಿಸಲಾಗಿದೆ. 2026 ಜನವರಿ 6ನೇ ತಾರೀಕಿನಂದು ಕೇವಲ 24 ಗಂಟೆಗಳ ಅವಧಿಯಲ್ಲಿ 28.8 ಲೈನ್ ಕಿಲೋಮೀಟರ್ ರಸ್ತೆಗೆ ನಿರಂತರವಾಗಿ ಬಿಟುಮಿನ್ ಹಾಕುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಲಾಗಿದೆ. ಎರಡನೆಯದು ಅದೇ 24 ಗಂಟೆಗಳ ಅವಧಿಯಲ್ಲಿ 10,655 ಮೆಟ್ರಿಕ್ ಟನ್ಗಳಷ್ಟು ಬಿಟುಮಿನ್ ಅನ್ನು ಬಳಸುವ ಮೂಲಕ ಮತ್ತೊಂದು ವಿಶ್ವ ದಾಖಲೆಯನ್ನು ನಿರ್ಮಿಸಲಾಗಿದೆ. ಮುಂದೆ 2026ರ ಜನವರಿ 11ನೇ ತಾರೀಕು ನಿರಂತರವಾಗಿ 57,500 ಮೆಟ್ರಿಕ್ ಟನ್ನಷ್ಟು ಬಿಟುಮಿನ್ ಅನ್ನು ಹಾಕುವ ಮೂಲಕ 3ನೇ ವಿಶ್ವ ದಾಖಲೆಯನ್ನು ನಿರ್ಮಿಸಲಾಗಿದೆ. ಕಡೆಗೆ 4ನೇ ದಾಖಲೆಯನ್ನು ಸತತವಾಗಿ 156 ಲೇನ್ ಕಿಲೋಮೀಟರ್ ರಸ್ತೆಗೆ ಬಿಟುಮಿನ್ ಅನ್ನು ಹಾಕುವ ಮೂಲಕ ಈ ಹಿಂದೆ ಇದ್ದ 84.4 ಲೇನ್ ಕಿಲೋಮೀಟರ್ಗಳ ವಿಶ್ವ ದಾಖಲೆಯನ್ನು ಮುರಿಯಲಾಗಿದೆ. ಈ ರಸ್ತೆಯ ಇನ್ನೊಂದು ವಿಶೇಷತೆ ಏನೆಂದರೆ, ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯಲ್ಲಿ ಬರುವ ನಲ್ಲಮಲ್ಲ ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗುವ ಈ ರಸ್ತೆಯ 5.3 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಭೂಮಿಯ ಅಡಿ ಟನಲ್ನ ರೀತಿಯಲ್ಲಿ ನಿರ್ಮಿಸಲಾಗುತ್ತಿದೆ. ಅರಣ್ಯದ ಒಳಗೆ ರಸ್ತೆಯನ್ನು ನಿರ್ಮಿಸಿದರೆ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತದೆ ಎಂಬ ಕಾರಣಕ್ಕಾಗಿ ಭೂಮಿಯ ಅಡಿಯಲ್ಲಿ ಸುರಂಗದ ಮಾರ್ಗವಾಗಿ ರಸ್ತೆಯನ್ನು ನಿರ್ಮಿಸಲಾಗುತ್ತಿದೆ. ಮುಂದೆ ನಿರ್ಮಾಣವಾಗುವ ಈ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ ರಸ್ತೆಯ ROW ರೈಟ್ ಆಫ್ ವೇ 100 ಮೀಟರ್ಗಳ ಅಗಲವಾಗಿದ್ದು, ಈ ರಸ್ತೆಯಲ್ಲಿ ವಾಹನಗಳನ್ನು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡಿಸಬಹುದಾಗಿದ್ದು, ಈ ರಸ್ತೆಗೆ ಯಾವುದೇ ಇತರ ರಸ್ತೆಗಳ ಆಕ್ಸೆಸ್ ಇರದ ಕಾರಣ
ವಾಹನಗಳನ್ನು ವೇಗವಾಗಿ ಓಡಿಸಿದರೂ ಸಹಿತ ಅಪಾಯವಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಪ್ರಸ್ತುತ ರಸ್ತೆ ನಿರ್ಮಾಣದ ಕಾರ್ಯ ಅತಿ ವೇಗವಾಗಿ ಸಾಗುತ್ತಿದ್ದು, ಈ ರಸ್ತೆಯ ನಿರ್ಮಾಣವನ್ನು 2026ರ ಅಂತ್ಯಕ್ಕೆ ಅಥವಾ 2027ರ ಪ್ರಾರಂಭದಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು NHAI ಹೇಳಿಕೊಂಡಿದೆ. ಮುಂದೆ ಈ ರಸ್ತೆಯ ನಿರ್ಮಾಣ ಪೂರ್ಣವಾದರೆ ಬೆಂಗಳೂರು ನಗರ ಹಾಗೂ ವಿಜಯವಾಡ ನಗರದ ಮಧ್ಯೆ ಉತ್ತಮ ರಸ್ತೆ ಸಂಪರ್ಕ ವ್ಯವಸ್ಥೆ ನಿರ್ಮಾಣಗೊಂಡಂತಾಗಿ ಮುಂದೆ ಎರಡು ನಗರಗಳ ಅಭಿವೃದ್ಧಿಗೆ ಹಾಗೂ ಕಡಪ ರಾಯಲಸೀಮಾ ಭಾಗದ ಜನರಿಗೆ ಮಹಾನಗರಗಳಲ್ಲಿ ಕೆಲಸ ಮಾಡಲು ಹಾಗೂ ಹೂಡಿಕೆ ಮಾಡಲು ಅನುಕೂಲವಾಗುತ್ತದೆ. ಈ ರಸ್ತೆ ಶೀಘ್ರವಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಸಿಗುವಂತಾಗಲಿ ಎಂದು ಅಭಿಪ್ರಾಯಪಡುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.